ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಿ ಇವತ್ತು ಫ್ರೀಯಾಗಿದ್ದೆ ಅಂತ ಮಲ್ಲೇಶ್ವರಂ ಹೋಗಬೇಕು ಅನ್ನಿಸ್ತು. ಬೆಂಗಳೂರಲ್ಲಿರೋ ಚಿಕ್ಕ ಪುಟ್ಟ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದರೆ ಏನು ಹೇಳಿ. ನಾವು ಬೆಂಗಳೂರಿಯನ್ಸ್ಗೆ ಸಂಡೇ ಒಂದಿನ ಅಷ್ಟೇ ಫ್ರೀ. ಸೊ ಇವತ್ತು ಮಲ್ಲೇಶ್ವರಮಿಗೆ ಬಂದೆ. ಶುರು ಮಾಡಿದ ಚಾಟಿಂದ ಆದರೂ ಎಂಡ್ ಮಾಡಿದ ಶಾಪಿಂಗಿಂದ. ಮಲ್ಲೇಶ್ವರಂ ಅಂದರೆ ನಮಗೇನು ನೆನಪಾಗುತ್ತೆ? ಆ ಕಾಡು ಮಲ್ಲೇಶ್ವರ ದೇವಸ್ಥಾನ, CTR ಮತ್ತು ವೀಣಾ ಸ್ಟೋರು, ಮತ್ತು ಇನ್ನೇನು ನಮ್ಮ ಶಾಪಿಂಗ್ ಸ್ಟ್ರೀಟು. ನಾನು ಹೋಗಿದ್ದ ಟೈಮಲ್ಲಿ ಎಲ್ಲ ಕ್ಲೋಸ್ ಆಗಿತ್ತು. ದೇವಸ್ಥಾನ ಹತ್ರನೇ 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ದೇವಸ್ಥಾನ ಓಪನ್ ಮಾಡಿ ಆದಮೇಲೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದೆ. ಇನ್ಫ್ಯಾಕ್ಟ್ ನಿಮಗೆ ಮಲ್ಲೇಶ್ವರಂ ಅಂತ ಹೆಂಗೆ ಹೆಸರು ಬಂತು ಅಂದರೆ ಈ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದನೇ. ಇದನ್ನು 17ನೇ ಸೆಂಚುರಿಯಲ್ಲಿ ಕಟ್ಟಿಸಿದ್ದು. ಸೊ ಮುಂದೆ ಎಕ್ಸ್ಪ್ಲೋರ್ ಮಾಡೋಣ. ಇನ್ನೂ ದೇವಸ್ಥಾನ ಹಾಗಾಗೆ ಬಾಗ್ಲಾಕಿದ್ದು, ಬಟ್ ಈಚೆ ಕಡೆಯಿಂದನೇ ನೋಡ್ಕೊಂಡು ಬಂದ್ವಿ. ಇದು ಮೇನ್ ಗರ್ಭಗುಡಿಯಾಗಿತ್ತು. ದೇವಸ್ಥಾನ ಸುತ್ತಮುತ್ತ ಮರ ಮತ್ತು ಗಿಡಗಳಿಂದನೇ ಹಬ್ಕೊಂಡಿತ್ತು. ನೋಡೋಕೆ ಮಾತ್ರ ಸಖತ್ತಾಗಿ ಫೀಲ್ ಆಗ್ತಾಯಿತ್ತು. ಸೊ ದೇವಸ್ಥಾನಕ್ಕೆ 4 ದಿಕ್ಕಿಂದನೂ ಬಾಗಿಲಿದೆ. ಯಾವ ಬಾಗಿಲಿಂದ ಎಂಟ್ರಿ ಕೊಟ್ಟರು ಚೆನ್ನಾಗೇ ಕಾಣುತ್ತೆ. ಸೊ ಎಲ್ಲ ದೇವಸ್ಥಾನದಲ್ಲೂ ಇರೋ ಥರನೇ ಈ ದೇವಸ್ಥಾನದಲ್ಲೂ ಫೋಟೋ ಹಾಗೂ ವೀಡಿಯೋನ ಮಾಡೋಂಗಿರಲಿಲ್ಲ. ಈಚೆ ಕಡೆಯಿಂದನೇ ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ಮುಂದಕ್ಕೆ ಹೋದೆ. ಎಲ್ಲ ಕಂಬಗಳೆಲ್ಲ ಕಲ್ಲಲ್ಲಿ ಮಾಡಿರೋದು ಎಷ್ಟು ಚೆಂದ ಕಾಣಿಸ್ತಾಯಿತ್ತು ಗೊತ್ತಾ. ಮುಂದೆ ಹೋಗ್ತಾ ನನಗೆ ಮೇಯ್ನಾಗಿ ಅಟ್ರ್ಯಾಕ್ಟ್ ಆಗಿದ್ದೆ ಈ ಜಾಗ. ಈ ಜಾಗದಲ್ಲಿ ವಿಂಟೇಜ್ ಕಲೆಕ್ಷನ್ ಇತ್ತು. ಅದನ್ನು ದೇವ್ರದ್ದು ಅಥವಾ ಹೇಗೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ನನಗೆ ವಿಂಟೇಜ್ ವಸ್ತುಗಳನ್ನೆಲ್ಲ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ನಾನೇನು ಇವಾಗ ಫೋಟೋ ತೋರಿಸ್ತಾನೋ ಆ ಫೋಟೋದಲ್ಲಿ ಇರೋದು ಈ ದೇವಸ್ಥಾನದ ಮುಖ್ಯ ಕಾರಣದ ವ್ಯಕ್ತಿ. ಇವರೇ ಈ ದೇವಸ್ಥಾನನ ಕಟ್ಟಿಸಿದ್ದು. ಚೆಂದ ಡಿಸ್ಪ್ಲೇ ಮಾಡಿದ್ದಾರೆ. ಮುಂದೆ ಹೋಗ್ತಾ ನಾನು ಹೇಳ್ದಂಗೆ ದೇವಸ್ಥಾನಕ್ಕೆ 4 ಬಾಗಿಲಿದೆ. ಇದನ್ನು ಪಾಸ್ ಮಾಡಿ ಓದೋ ಥರ ಇದ್ದರೆ ಪಾಸ್ ಮಾಡಿ ಓದಿ. ಸೊ ಅಲ್ಲಿ ರಥದ ಸಾಮಾನುಗಳನ್ನ 100 ವರ್ಷದಿಂದ ಪ್ರಿಸರ್ವ್ ಮಾಡಿಟ್ಟಿದ್ದಾರಂತೆ. ದೇವಸ್ಥಾನಕ್ಕೆ ಏನೂ ರಿನೋವೇಟ್ ಮಾಡದೆ ಅದು ಹೇಗಿತ್ತೋ ಹಾಗೆ ಬಿಟ್ಟಿದ್ದಾರೆ. ಅದೇ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ಸೊ 4 ದಿಕ್ಕಿಂದನೂ ಬಾಗಿಲಿರೋದ್ರಿಂದ ಎಲ್ಲಿ ಆದ್ರೂ ಎಂಟ್ರಿ ಕೊಡ್ಬೋದು ನಾವು. ದೇವಸ್ಥಾನ ಆ ಗರ್ಭಗುಡಿ ಸುತ್ತಮುತ್ತನೇ ಚಿಕ್ಕ ಚಿಕ್ಕ ದೇವ್ರುಗಳನ್ನೆಲ್ಲ ಇಟ್ಟಿದ್ರು. ಅಲ್ಲೇ ದೇವ್ರುಗಳಿಗೆಲ್ಲ ನಮಸ್ಕಾರ ಮಾಡಿ ಈಚೆ ಬಂದ್ವಿ. ಬರೋ ಅಷ್ಟಿಗೆ ಒಂದು 10 ನಿಮಿಷನೂ ಆಗಿರಲಿಲ್ಲ ದೇವಸ್ಥಾನ ಓಪನ್ ಆಗಿ, ಅಷ್ಟು ಜನ ಆಗಿದ್ದರು. ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬರೋ ಅಷ್ಟರಲ್ಲಿ ಇಷ್ಟು ಬ್ಯೂಟಿಫುಲ್ಲಾಗಿರೋ ನಾಗ ಮೂರ್ತಿಗಳೆಲ್ಲ ನೋಡೋಕ್ಕೆ ಸಿಕ್ತು. ನನಗೊಂದು ಡೌಟ್ ಇದೆ, ಏನು ಗೊತ್ತಾ? ಈ ನಾಗ ನಾವೇನು ನೋಡ್ತಾ ಇದ್ದೀವಲ್ಲ ಅದಕ್ಕೆ 7 ತಲೆ ಇದೆ. ನಾರ್ಮಲ್ ನಾವು ನಾಗ ಸರ್ಪಗಳನ್ನೆಲ್ಲ ನೋಡುವಾಗ 5 ತಲೆ ಇರ್ತಾಯಿತ್ತು. ಇದಕ್ಕೆ ಯಾಕೆ 7 ತಲೆ ಇದೆ? ನಾನು ತುಂಬ ರಿಸರ್ಚ್ ಮಾಡಿದೆ, ಬಟ್ ಇದು ಎಲ್ಲಿಗೂ ಆನ್ಸರ್ ಸಿಕ್ಕಿಲ್ಲ. ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇಲ್ಲೆಲ್ಲ ದೀಪಗಳನ್ನ, ಹಸಿರೋ ದೀಪಗಳನ್ನ ಏನೂ ಆಗಬಾರ್ದು ಅಂತ ಲಾಕ್ ಮಾಡಿ ಜೋಡಿಸಿ ಚೆನ್ನಾಗಿ ಇಟ್ಟಿದ್ರು. ಬಟ್ ಅಲ್ಲೇ ಪಕ್ಕದಲ್ಲಿ ಒಡೆದೋಗಿರೋ ದೀಪಗಳನ್ನ ಇಟ್ಟಿದ್ರು. ಅದೊಂದು ಬೇಜಾರಾಯಿತು. ನೆಕ್ಸ್ಟ್ ಮುಂದೆ ಹೋಗ್ತಾ ನಮಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಿಕ್ತು. ನಂಗೆ ಅನಿಸುತ್ತೆ ಆ ಕಂಬನ ಚಿನ್ನದಲ್ಲೇ ಮಾಡಿದರು ಅಂತ. ನೋಡೋ ಭಕ್ತಾದಿಗಳು ದೇವ್ರನ್ನ ನೋಡೋ ಬದಲು ಆ ಕಂಬನೇ ನೋಡ್ಕೊಂಡು ನಿಂತಿದ್ರು. ಅಷ್ಟು ಪಳ ಅಂತ ಹೊಳಿತಾಯಿತ್ತು. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬರುವಾಗ ಹಿಂದಿನ ಪ್ರದಕ್ಷಿಣೆ ಹಾಕುವಾಗ ನನಗೊಂದು ಬಾಗಿಲು ಸಿಕ್ತು. ಅಲ್ಲಿ ಡಿವೋಟಿಗಳಿಗೆಲ್ಲ ಭಜನೆ ಮಾಡೋಕ್ಕೆ ಅಂತ ದೊಡ್ಡ ಹಾಲ್ ಇತ್ತು. ಆ್ಯಂಡ್ ಇಲ್ಲಿ ದೇವಸ್ಥಾನದ ಲೆಫ್ಟ್ ಸೈಡ್ ಒಂಥರ ಗ್ಲಾಸಲ್ಲಿತ್ತು. ಸೊ ಏನು ಆಂಟಿ ಬರಿತಾ ಇರೋದು ಅಂತ ಆಶ್ಚರ್ಯದಿಂದ ಕೇಳಿದಾಗ ಆಂಟಿ ಹೇಳಿದ್ರು, ಮನಸ್ಸಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ, ಕಷ್ಟ ನಮಗೇನಿರುತ್ತೋ ಅದನ್ನು ಅಲ್ಲಿ ಬರ್ಕೊಂಡ್ರೆ ಸಲ್ಲುತ್ತಂತೆ. ಸೊ ಅದನ್ನು ನಮ್ಮಮ್ಮ ಕೂಡ ಟ್ರೈ ಮಾಡಿದ್ರು. ನೆಕ್ಸ್ಟು ನಾವು ಹೋಗಿದ್ದ ದೇವಸ್ಥಾನ ಗಂಗಮ್ಮ ತಾಯಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ತಾಯಿ ಶುಕ್ರವಾರ ರಾತ್ರಿ ಹೊತ್ತು ಓಡಾಡ್ತಾರಂತೆ. ಇದಕ್ಕೆ ಸಾಕ್ಷಿ ಕೂಡ ಅಲ್ಲೇ ಇದೆ. ಸೊ ದೇವಸ್ಥಾನ ವಿಸಿಟ್ ಮಾಡಿದ್ರೆ ನಿಮಗೆ ಸಿಗತ್ತೆ. ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನನ್ನ ಫೇವ್ರೆಟ್ ದೇವಸ್ಥಾನ ಮಲ್ಲೇಶ್ವರಮಲ್ಲಿ.
ಯಾಕೆ ಅಂದರೆ ಆ ದೇವಸ್ಥಾನ ಒಳಗಡೆ ನೀರಲ್ಲಿ ಆಮೆ ಮತ್ತು ಮೀನನ್ನು ಸಾಕಿದ್ರು. ಅದನ್ನು ನೋಡೋಕೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ ನಂದಿ ಬಾಯಲ್ಲಿ ನೀರು ಬರೋದನ್ನ ಶಿವನ ತಲೆ ಮೇಲೆ ಹೋಗ್ತಾಯಿತ್ತು. ಅದನ್ನು ನೋಡೋಕ್ಕೆ ಚೆಂದ ಅನ್ನಿಸ್ತಾಯಿತ್ತು. ಸೊ ದೇವಸ್ಥಾನಗಳನ್ನೆಲ್ಲ ಮುಗಿಸಿ ನನ್ನ ನೆಕ್ಸ್ಟ್ ಪ್ಲ್ಯಾನ್ ಏನು ಹೇಳಿ, ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್. ಸೊ ಈ ಹೆಣ್ಮಕ್ಳಿಗೆ ಏನು ಹೇಳಿ, ಶಾಪಿಂಗ್ ಬಂದರೆ ಎಲ್ಲನೂ ಮರ್ತೋಗ್ತಾರೆ. ಹಾಗೆ ನಾನು ಕೂಡ CTR ಮತ್ತು ವೀನಾ ಸ್ಟೋರ್ಸ್ನೇ ಮರೆತುಬಿಟ್ಟು ಸ್ಟ್ರೀಟ್ ಶಾಪಿಂಗ್ ನೋಡ್ಕೊಂಡಿದ್ದೆ. ಅಲ್ಲಿ ಎಲ್ಲ ವಸ್ತುಗಳೆಲ್ಲ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಲಾಗಿಂಗ್ ಕೂಡ ಮರ್ತೋಗ್ಬಿಟ್ಟೆ. ಸೊ ಇಷ್ಟಾಗಿತ್ತು ನನ್ನ ಪುಟ್ಟ ಮಲ್ಲೇಶ್ವರಂ ಎಕ್ಸ್ಪ್ಲೋರ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.